ನೀವು ನೋಡ್ತಾ ಇದ್ದೀರಾ ಕೆಲವೊಂದು ದಿನಗಳಿಂದ ಶೇರ್ ಮಾರ್ಕೆಟ್ ಬೀಳ್ತಾನೆ ಇದೆ. ಇದು ಯಾಕಪ್ಪ ಬೀಳ್ತಾ ಇದೆ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಮಾರ್ಕೆಟ್ ಅಲ್ಲಿ 3 ರೀತಿ ಇರುತ್ತೆ. ಒಂದು ಬುಲ್ಲಿಶ್ ಮೂವ್, ಒಂದು ಸೈಡ್ ವೇಸ್ ಮತ್ತೆ ಡೌನ್. ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ಸೈಡ್ ವೇಸ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಸೈಡ್ ವೇಸ್ ಅಲ್ಲಿ ಇರುವಾಗ ಮಾರ್ಕೆಟ್ ಏನ್ ಮಾಡುತ್ತಪ್ಪ, ಒಂದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ಕೊರೋನಾ ಟೈಮಲ್ಲಿ ಆಗಿರ್ಬೋದು, ಅದಾದ ನಂತರ ವಾರ್ ಸಿಚುವೇಶನ್ ಇತ್ತು. ಈ ರೀತಿಯ ಸಿಚುವೇಶನ್ಗಳಲ್ಲಿ ಈ ಮಾರ್ಕೆಟ್ ಈ ರೀತಿಯಾಗಿ ವರ್ತನೆ ಮಾಡೋದು, ಈ ಥರ ಸೈಡ್ ವೇಸ್ ಮಾರ್ಕೆಟ್ ನೀವು ಗೊತ್ತಿರ್ಬೋದು. 6 ಮಂತ್ಸ್, 1 ಇಯರ್, 2 ಇಯರ್ಸ್ ತನಕನೂ ಸೈಡ್ ವೇಸಲ್ಲಿ ಇದ್ದಿದ್ದು ನಿಮ್ಗೆ ಗೊತ್ತೇ ಇದೆ. ಈ ರೀತಿಯಾಗಿ ಮಾರ್ಕೆಟ್ ಇರುತ್ತೆ. ಸೊ ಅದರಿಂದ ಈಗ ಮಾರ್ಕೆಟ್ ಸ್ವಲ್ಪ ಡೌನ್ ಇದರಲ್ಲಿದೆ. ಅದು ಗ್ಲೋಬಲಿ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಟ್ರಂಪ್ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು, ಕೆಲವೊಂದಿಷ್ಟು ಕಂಪ್ನಿಗಳು ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಇರೋದ್ರಿಂದ ಆಗಿರ್ಬೋದು, ಮತ್ತು AI ಮೇನ್ ಆಗಿ AI ಬಂದಿರೋದಾಗಿರ್ಬೋದು. ಸೊ ಇದರಿಂದಾಗಿ ಏನಾಗುತ್ತಪ್ಪ ಅಂದರೆ ಮಾರ್ಕೆಟಲ್ಲಿ ಒಂದು ಅನ್ಸರ್ಟೆನಿಟಿ ಇದ್ದವಾಗ ಮಾರ್ಕೆಟು ಸೈಡ್ ವೇಸ್ ಆಗಿ ಒಂದೇ ಲೆವೆಲಲ್ಲಿ ಹೋಗ್ತಾ ಇರುತ್ತೆ. ಈ ಟೈಮಲ್ಲಿ ಮಾರ್ಕೆಟ್ ಯಾವುದೇ ಸೈಡು ಮೂವ್ ಆಗಲ್ಲ. ಸೊ ಈ ಒಂದು ಝೋನಲ್ಲಿ ಇವಾಗ ಸ್ಟ್ರಕ್ ಆಗಿದೆ. ಈ ಟೈಮಲ್ಲಿ ನೀವೇನು ಮಾಡಬೇಕು? ಇಂಥ ಸಿಚುವೇಶನಲ್ಲಿ ಏನೂ ಇಲ್ಲ, ಜಸ್ಟ್ SIP ಮಾಡಬೇಕು. SIP ಒಂದೇ ಕರೆಕ್ಟ್ ಆಪ್ಷನ್. ಈ ಟೈಮಲ್ಲಿ ಯಾವುದೇ ಸ್ಟಾಕ್ಗಳಿಗೆ ಹಾಕಿದ್ರು ಕೂಡ ಓವರ್ ವ್ಯಾಲ್ಯೂಯೇಷನ್ ಆಗಿರೋದು ಬಿದ್ದು ಹೋಗ್ತವೆ. ಮತ್ತು ಯಾವುದೇ ಒಂದು ರೂಲ್ಸ್ ರೆಸ್ಟ್ರಿಕ್ಷನ್ಸ್ ಏನೇ ಇದಾದರೂ ಕೂಡ ಸ್ಟಾಕ್ಗಳು ಬೀಳೋದು, ಅಥವಾ ನೀವು ಸ್ಟಾಕ್ ಬೀಳತ್ತೆ ಅಂತ ಹೇಳ್ಬಿಟ್ಟು ಸ್ಟಾಕ್ ಆಪ್ಷನಲ್ಲಿ PEಗಳನ್ನೇನಾದರೂ ಬೈ ಮಾಡ್ಕೊಂಡು ಕೂತಿದ್ರೆ ಕೆಲವೊಂದಿಷ್ಟು ಈ ಒಂದು ಡೆವಲಪ್ಮೆಂಟ್ಗಳಿಂದ ಕೆಲವೊಂದು ಕಂಪನಿಗಳಿಗೆ ಪ್ರಾಫಿಟ್ ಕೂಡ ಆಗ್ಬೋದು, ಅಂದರೆ ಲಾಭ ಕೂಡ ಆಗ್ಬೋದು. ಸೊ ಇದರಿಂದ ಜಂಪ್ ಆಗ್ಬೋದು. ಸೊ ನೀವು ಎಲ್ಲ ಟೈಮಲ್ಲೂ ನೀವು ಮಾರ್ಕೆಟ್ ಡೌನ್ ಆಗುತ್ತೆ ಅಂತ ಹೋಗ್ಕೊಡೋದು. ಸೊ ಇದು ಫುಲ್ಲಿ ವೊಲಟೈಲ್ ಆಗಿರುತ್ತೆ. ಈ ಥರ ವೊಲಟೈಲ್ ಮಾರ್ಕೆಟಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಸ್ ವಿಲ್ ಲೂಸ್ ಮನಿ. ಸೊ ಈ ಟೈಮಲ್ಲಿ ಒಳ್ಳೆ ಸಜೆಷನ್ ಅಂದರೆ ಈ ಟೈಮಲ್ಲಿ ನಾವು SIP ಮಾಡೋದು ಒಂದು ಕರೆಕ್ಟ್ ಆದಂತಹ ಡಿಸಿಷನು. ಇದು ಒಂದೇ ಮಾರ್ಕೆಟಲ್ಲಿ ನಾವು ಸಸ್ಟೈನ್ ಆಗೋಕ್ಕೆ ಸಾಧ್ಯ. ಸೊ ಅದರಿಂದ ಇವತ್ತು ನಾನು ಹೇಳ್ತಾ ಇರೋದು, SIP ಏನಾದರೂ ನೀವು ಮಾಡಬೇಕಂತ ಇದ್ದರೆ, ಅಥವಾ ಜಸ್ಟ್ ಫ್ಯೂ ಮಂತ್ಸಿಂದ ಮಾಡ್ತಾ ಇದ್ರೆ ನಿಮಗೆ ಮಾರ್ಕೆಟ್ ಡೌನ್ ಹೋಗ್ತಾ ಇದೆ, ಕಂಟಿನ್ಯೂ ಮಾಡಲಾ ಬೇಡ ಆ ಥರ ಎಲ್ಲ ಇರುತ್ತೆ. ಸೊ SIP ಇರೋದೇ ಡೌನ್ ಟೈಮಲ್ಲಿ ಮಾಡೋಕ್ಕೆ, ಮತ್ತು ಸೈಡ್ ವೇಸಲ್ಲಿ. ಈ ಟೈಮಲ್ಲಿ ನೀವು SIP ಏನಾದರೂ ಆಲ್ರೆಡಿ ಮಾಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಹೊಸಬ್ರು ಏನಾದರೂ SIP ಆಗಬೇಕು ಅನ್ನೋದಿದ್ರೆ ಈ ಟೈಮಲ್ಲಿ ನೀವು ಸ್ಟಾರ್ಟ್ ಮಾಡಿ. ಇದು ಒಳ್ಳೆಯ ಟೈಮು. ಹಾಗೂ ಲಾಂಗ್ ಟರ್ಮ್ ಹೋಗೋರು ಸ್ವಲ್ಪ ನೋಡಿಕೊಂಡು ಇದು ಮಾಡಿ. ಯಾಕಂದರೆ ರೂಲ್ಸು ಬೇರೆ ಬೇರೆ ಕಂಟ್ರಿಗಳ ಜೊತೆ ಮರ್ಚ್ ಆಗ್ತಿದೆ. ಚೈನಾ, ಇಂಡಿಯಾ ಜೊತೆ ವ್ಯಾಪಾರ ವಹಿವಾಟುಗಳು ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಸೊ ಇದರಿಂದ ತುಂಬಾ ರೂಲ್ಸ್ಗಳು ಚೇಂಜ್ ಆಗುತ್ತೆ ಕಂಟ್ರಿ ವೈಸು. ಅದರಿಂದ ಇದು ಕೆಲವೊಂದು ಕಂಪ್ನಿಗಳಿಗೆ ಅಡ್ವಾಂಟೇಜ್ ಆಗುತ್ತೆ, ಕೆಲವೊಂದು ಕಂಪ್ನಿಗಳಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಸೊ ಅದರಿಂದ ವಾಲಟೈಲ್ ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ. ಸೊ SIP is a good option. Guys, okay, thank you.